ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾನು ಮಿನಿ ಬ್ಲಾಗ್ ಕೂಡ ಮಾಡ್ತಾ ಇದ್ದೀನಿ. ಡೈಲಿ ಬ್ಲಾಗ್ ಹೇಗಿರುತ್ತೆ ರೂಟೀನ್ ಅನ್ನೋದು ಅಂತ ಹೇಳಿ. ಇನ್ನೂ ಯಾರಾದರೂ ನೋಡ್ತಾ ಇಲ್ಲ ಅಂತಂದರೆ ಮಿನಿ ಬ್ಲಾಗಲ್ಲಿ ಕೂಡ ನೀವು ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ಹೇಳಿ ಈ ಮಿನಿ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇಲ್ಲ ಅಂದರೆ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಇವತ್ತಿನ ಸ್ಪೆಷಲ್ ಏನಂದರೆ ಈ ಬ್ಲಾಗಲ್ಲಿ ಮೇಲ್ಕೋಟೆಯ ವೈರಮುಡಿ ಉತ್ಸವ ಹೇಗೆ ಮಾಡ್ತಾರೆ, ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಫುಲ್ ವಿಡಿಯೋನ ನೋಡಿ. ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ. ಸೊ ಇವಾಗ ಹೊರಡ್ತಾ ಇದೀವಿ, ಬನ್ನಿ. ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಹೊರಟ್ವಿ. ಸೊ ಟೈಮ್ ಬಂದು 7 ಗಂಟೆ ಆಗಿದೆ. ಸೊ ಅಲ್ಲೆಲ್ಲ ಸ್ಟಾರ್ಟ್ ಆಗೋದು 9 ಗಂಟೆಗೆ. ಸೊ ಹಾಗಾಗಿ ಬೇಗ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮತ್ತು ನಮ್ಮೂರಿಂದ ಹೋಗ್ಬೇಕಾದ್ರೆ ಒಂದು 10 ನಿಮಿಷ ಅಷ್ಟೇ, 3 ಕಿಲೋಮೀಟರ್ಸ್ ಅಷ್ಟೇ ಇರೋದು ಮೇಲ್ಕೋಟೆ. ಸೊ ನೋಡಿ, ನಮ್ಮೂರಿಂದ ಹೋಗ್ಬೇಕಾದ್ರೆ ಈ ಥರ ಕಾಣಿಸುತ್ತೆ ಬೆಟ್ಟ. ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಅಲ್ಲಿ ಲೈಟಿಂಗ್ಸ್ ನೋಡ್ಲಿಕ್ಕೇನೆ 2 ಕಣ್ಣು ಸಾಲದು ಅಂತಾರೆ. ಸೊ ಅಷ್ಟು ಸಖತ್ತಾಗಿ ಮಾಡ್ತಾರೆ ಲೈಟಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ಬಂದ್ವಿ ಟೆಂಪಲ್ ಹತ್ರ. ಬೇಗನೆ ಬರ್ಬೋದು, ನಮ್ಮೂರಿಂದ ಒಂದು 3 ಕಿಲೋಮೀಟರ್ಸ್ ಅಲ್ವಾ. ಸೊ ಹಾಗೆ ಪಾರ್ಕಿಂಗು ಕೂಡ ಅವರು ತುಂಬ ಮುಂದೆ ಇನ್ನೂ ಟೆಂಪಲ್ ಇದೆ. ಬಟ್ ಅವರು ಪಾರ್ಕಿಂಗ್ ಎಲ್ಲ ಅಲ್ಲಿ ಕ್ರೌಡ್ ಇರೋದ್ರಿಂದ ಜನ ಆಗೋದಿಲ್ಲ ಅಂತ ಹೇಳಿ ಇನ್ನೂ ಸ್ವಲ್ಪ ದೂರ ಇರುವಾಗಲೇ ಕೂಡ ಪಾರ್ಕಿಂಗ್ ಮಾಡಿಸ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ಪಾರ್ಕಿಂಗ್ ಮಾಡೋಕ್ಕೆ ಹೋದರು. ನಾವು ಮತ್ತು ಪಾಪು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಸೊ ಹಾಗೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಹೊರಟ್ವಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವು ಒಂದ್ಸಲಿನೂ ಕೂಡ ಬಂದಿಲ್ಲ, ಯಾಕೆಂದರೆ ಅಷ್ಟು ಕ್ರೌಡ್ ಇರ್ತಾರೆ. ಇವಾಗ ಒಂದು ಸ್ವಲ್ಪ ಸ್ಟೇ ಆಗಿ ಆರಾಮಾಗಿ ಮನೆಗಳು ಮೇಲ್ಗಡೆ ಟೆರೆಸ್ ಇರುತ್ತಲ್ಲ, ಸೊ ಅಲ್ಲೆಲ್ಲ ನೋಡ್ಬೋದು. ಬಟ್ ಮುಂಚೆ ಹೇಗಿತ್ತು ಅಂತಂದರೆ ಫುಲ್ ಕ್ರೌಡ್ ಇರ್ತಿತ್ತು. ಸೊ ನಿಮಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಇಷ್ಟು ವರ್ಷ ಆಗಿದ್ರೂ ಕೂಡ ಒಂದ್ಸಲಿನೂ ಕೂಡ ಹೋಗಿ ಅಲ್ಲಿ ನೋಡಿಲ್ಲ. ಬಟ್ ಮಾಮೂಲಿ ಟೈಮಲ್ಲೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಬರೋದು, ಬರ್ಡೇ ಇರುವಾಗ ಅಥವಾ ಎಲ್ಲರೂ ಔಟ್ಸೈಡ್ ಹೋಗ್ಬೇಕಂತ ಅಂದರೆ ನಾವು ಮೇಲ್ಕೋಟೆಗೆ ವಿಸಿಟ್ ಮಾಡಿ ನೋಡ್ಕೊಂಬರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಕಲ್ಯಾಣಿ ಆಗಿರ್ಬೋದು, ಬೆಟ್ಟ ಅದೆಲ್ಲ ಕೂಡ ಸಖತ್ತಾಗಿರುತ್ತೆ ವೈಬ್ಸ್ ಅಂತಲೇ ಹೇಳ್ಬೋದು. ಸೊ ಹಾಗೆ ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಮೇಲ್ಕೋಟೆ ಬಗ್ಗೆ ಗೊತ್ತಿರುತ್ತೆ, ಅದು ಎಷ್ಟು ಐತಿಹಾಸಿಕ ಪ್ಲೇಸ್ ಅಂತ ಹೇಳಿ. ಸೊ ಎಲ್ಲ ಮೂವಿಗಳು ಕೂಡ ಒಂದು ಮಿಸ್ ಇರೋದಿಲ್ಲ, ಯಾವ್ದಾದ್ರು ಒಂದು ಸೀನಲ್ಲಂತೂ ಇದ್ದೇ ಇರುತ್ತೆ. ಸೊ ಎಲ್ಲ ಆ್ಯಕ್ಟರ್ಸ್ ಕೂಡ ಅಲ್ಲಿ ಬಂದು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ವೈರಮುಡಿ ಬಗ್ಗೆ ಹೇಳ್ಬೇಕಂತ ಅಂದರೆ ನಿಮಗೆ ಅದು ಪದಗಳಲ್ಲೇ ಗೊತ್ತಾಗುತ್ತೆ. ವೈರಮುಡಿ, ಮುಡಿಗೆ ಆಭರಣವನ್ನು, ವಜ್ರದ ಆಭರಣವನ್ನು ಧರಿಸೋದೇ ವೈರಮುಡಿ. ಮತ್ತು ಯಾವಾಗಲೂ ಕೂಡ ವಜ್ರದ ಕಿರೀಟ ಮೇಲ್ಕೋಟೆಯಲ್ಲಿ ಇರೋದಿಲ್ಲ, ಅದು ಮೈಸೂರಿನ ಖಜಾನೆಯ ಅಂಡರಲ್ಲಿರುತ್ತೆ. ಇವತ್ತು ವೈರಮುಡಿ ನಡೆಯುತ್ತೆ ಅಂದರೆ ಮಾರ್ನಿಂಗ್ 6 ಖಜಾನೆಯಿಂದ ತೊಗೊಂಬರೋದು. ಇದೇ ನೋಡಿ ವಜ್ರದ ಕಿರೀಟ. ಸೊ ಇದನ್ನು ಹೇಗೆಲ್ಲ ಪೂಜೆ ಮಾಡಿ ಧರಿಸಿದ್ರು ದೇವ್ರಿಗೆ ಅಂತ ಹೇಳಿ LED ಟಿವಿಯಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಕ್ರೌಡ್ ತುಂಬಾ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಹಾಗೆ ಮಾರ್ನಿಂಗ್ 6 ಖಜಾನೆಯಿಂದ ತೊಗೊಂಡ್ಬರ್ತಾರೆ. ಖಜಾನೆಯಿಂದ ತೊಗೊಂಬರ್ಬೇಕಾದ್ರೆ ಒಂದೊಂದು ಮನೆತನಗಳಿಗೆ ಪೂಜೆ ಮಾಡೋದಿರುತ್ತೆ. ವಜ್ರ ಬರಬೇಕಾದ್ರೆ ರೋಡಲ್ಲಿ, ಸೊ ಒಂದೊಂದು ಮನೆಯಲ್ಲೂ ಕೂಡ ವಿಜೃಂಭಣೆಯಾಗಿ ಪೂಜೆ ಮಾಡಿ ಆ ದೇವ್ರನ್ನ ವಜ್ರನ ಕಳಿಸ್ತಾರೆ ಮೇಲ್ಕೋಟೆಗೆ ಅಂತಲೇ ಹೇಳ್ಬೋದು. ಒಂದ್ಸಲಿ ನೋಡಿದ್ದೀವಿ ಎಷ್ಟು ಚೆನ್ನಾಗಿ ಪೂಜೆಯನ್ನು ಮಾಡಿ ಕಳಿಸ್ತಾರೆ ಅಂದರೆ ವಜ್ರಕ್ಕೆ. ಸೊ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಟೆಂಪಲ್ ಹತ್ರ ಬಂದ್ವಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಒಂದೊಂದು ಕಲ್ಲು ಕೂಡ ಒಂದೊಂದು ಕಥೆನ ಹೇಳುತ್ತೆ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇಂಥ ಒಂದು ಒಳ್ಳೆ ಪ್ಲೇಸಲ್ಲಿ ಪಕ್ಕದ ಊರಲ್ಲಿ ನಾವಿದ್ದೀವಿ, ನಾವು ಜೀವಿಸ್ತಾ ಇದ್ದೀವಿ ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಮೈಸೂರು, ಮೇಲ್ಕೋಟೆ, ಕೆರೆತಣ್ಣೂರು ಎಷ್ಟು ಅದ್ಭುತ ಪ್ಲೇಸ್ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೇನಾದರೂ ಟೈಮ್ ಇತ್ತಂದರೆ ಒಂದ್ಸಲಿ ಮಂಡ್ಯ ಸೈಡು ವಿಸಿಟ್ ಮಾಡಿ. ಇಂಥ ಅದ್ಭುತ ಇರುವಂಥ ಪ್ಲೇಸ್, ಪ್ರಾಚೀನ ಐತಿಹಾಸಿಕ ಕಥೆಗಳನ್ನ ಹೇಳುವಂಥ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಅದ್ದೂರಿಯಾಗಿ ವೈರಮುಡಿನ ಆಚರಿಸ್ತಾ ಇದ್ದಾರೆ ಅಂತ ಹೇಳಿ. ಟೈಮ್ ಬಂದು 12:30 ಆಗಿದೆ. ಟೈಮ್ ಮುಗಿದಂತೂ ನಿಜ ಗೊತ್ತಿಲ್ಲ. ದೇವಸ್ಥಾನ ಏನಿದೆ ಅದ್ರ ಸುತ್ತ ಒಂದು ರೌಂಡ್ ಬರ್ತಾ ಇದೆ ಇವಾಗ ದೇವರು. ಸೊ ಇದೇನೆ ಒಂದು ಕಡೆ 20 ಮಿನಿಟ್ಸ್ ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಸೊ ಹಾಗೆ ಒಂದೊಂದು ಕಡೆ ಒಂದು 20 ಮಿನಿಟ್ಸ್ ಏನಕ್ಕೆ ಅಂದರೆ ದೇವರು ಹೇಳುತ್ತಂತೆ, ನನ್ನನ್ನು ನೋಡಲಿ, ಕಣ್ ತುಂಬಿಕೊಳ್ಳಿ, ಎಲ್ಲರೂ ಕೂಡ ಅದಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳಿ ಹಿಂದೆ ಎಳೆಯುತ್ತಂತೆ. ಸೊ ಹಾಗಾಗಿ ಯಾವಾಗಲೂ ಕೂಡ ಲೇಟ್ ಆಗುತ್ತೆ ವೈರಮುಡಿ ಮುಗಿಯೋದು. ಮಾರ್ನಿಂಗ್ 6 ಹೋಗಿ ಗರ್ಭಗುಡಿ ಒಳಗಡೆ ಹೋಗೋದು ದೇವರು. ಸೊ ಹಾಗಾಗಿ ಇಡೀ ನೈಟು ಫುಲ್ ಇಡೀ ಏರಿಯಾ, ಮೇನ್ ಏರಿಯಾ ಇರುತ್ತೆ ರೋಡು. ಸೊ ಅಲ್ಲೆಲ್ಲ ಕೂಡ ದೇವ್ರ ದರ್ಶನ ಆಗುತ್ತೆ ಅಂತಲೇ ಹೇಳ್ಬೋದು.
ಮೇಲುಕೋಟೆಯ ಚೆಲುವರಾಯ ಸ್ವಾಮಿಯ ದರ್ಶನ ನಿಮಗೆಲ್ಲ ಆಯ್ತಲ್ವಾ? ನಿಮಗೆಲ್ಲ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಮ್ಮ ಬ್ಲಾಗ್ ನೋಡೋರಿಗೆಲ್ಲ ಕೂಡ. ಸೊ ಇವಾಗ ದೇವ್ರ ದರ್ಶನ ಆದಮೇಲೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬಾ ಕ್ರೌಡ್ ಇತ್ತು. ಟೈಮ್ ಬಂದು 2:30 ಆಗಿದೆ. ಸೊ ಮಿಡ್ ನೈಟ್ ಆದ್ರೂ ಕೂಡ ಯಾರು ಕೂಡ ಫುಲ್ಲು ಕ್ರೌಡ್ ಇದೆ ಅಂತಲೇ ಹೇಳ್ಬೋದು. ಯಾರು ಕೂಡ ಹೋಗ್ತಾ ಇಲ್ಲ. ಸೊ ಹಾಗೆ ನಾವು ಹೊರಟ್ವಿ ಕಡಲೆಪುರಿ ಮತ್ತು ಸ್ವೀಟು ಕೆಲವೊಂದು ತೊಗೊಂಡು. ಸೊ ಎಲ್ಲರೂ ಕೂಡ ಹೊರಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಈ ಬ್ಲಾಗು. ಹಾಗೆ ಇಲ್ಲಿ ಜನವಾರ ಅಂತ ಸಿಗುತ್ತೆ. ಸೊ ತುಂಬ ಘಮ ಘಮ ಅಂತ ಇರುತ್ತೆ. ಇದು ಯಾರಿಗೆ ಗೊತ್ತು ಕಮೆಂಟ್ ಮೂಲಕ ತಿಳಿಸಿ. ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಅದು ಇಡೀ ಮನೆಗೇನೆ ಗೊತ್ತಾಗುತ್ತೆ ಮೇಲ್ಕೋಟೆಗೆ ಹೋಗಿದ್ದೀರಾ ನೀವು ಅಂತ. ಅದನ್ನು ತೊಗೊಂಡೋದ್ರೆ ನಮ್ಮ ಮನೆಗೆ ಮತ್ತು ಮಕ್ಳಿಗೆಲ್ಲ ಕೆಲವೊಂದು ಬಲೂನ್ಸ್ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅವರು ಸ್ವಲ್ಪ ಮಲ್ಕೊಬಿಟ್ರು ಮಧ್ಯ ಒಂದು 2 ಅವರ್ಸು. ಆಮೇಲೆ ನಾವು ಹೋಗ್ಬೇಕಾದ್ರೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಚೆನ್ನಾಗಿ ನಗ್ನಗ್ತಾ ಬಂದರು ಅಂತಲೇ ಹೇಳ್ಬೋದು. ಯಾರೂ ಕಿರಿಕಿರಿ ಮಾಡಲಿಲ್ಲ, ನಮ್ಮ ಮಾಮನ ಮಕ್ಕಳಾಗಲಿ ನಮ್ಮ ಪಾಪು ಆಗಲಿ. ಹಾಗೆ ಇದು ಕಾನ್ವೆಂಟ್ ಬಂದು ನನ್ನ ತಂಗಿ ತಮ್ಮ ಓದಿದ್ದು. ಸೊ ಅವ್ರಿಗೆ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಸೊ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗೇ ಆಗಿರುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ. ಹೇಗನ್ನಿಸ್ತು ಮೇಲ್ಕೋಟೆಯ ವೈರಮುಡಿ ಉತ್ಸವ? ಸೊ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.